ಚಳಿಗೆ ಮೈ ಚಳಿ ಬಿಟ್ಟು ವೈಯಾರೆ ಎಂದು ಸ್ಟೆಪ್ ಮೇಲೆ ಸ್ಟೆಪ್ ಹಾಕುತ್ತಿರುವವರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು. ಹೌದು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕೃಷಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಸಿರಿಧಾನ್ಯಗಳ ನಡಿಗೆ ಆರೋಗ್ಯದ ಕಡೆಗೆ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಿರಿಧಾನ್ಯ ನಡಿಗೆ ಜಾಥಾವನ್ನ ಜಿಲ್ಲಾ ಕ್ರೀಡಾಂಗಣದಿಂದ ಪ್ರಾರಂಭವಾಗಿ ನಗರದ ಬಜಾರ್ ರಸ್ತೆ, ಟೌನ್ ಹಾಲ್, ಗಂಗಮ್ಮಗುಡಿ ರಸ್ತೆ, ಬಿಬಿ ರಸ್ತೆ ಮೂಲಕ ಜಿಲ್ಲಾ ಕ್ರೀಡಾಂಗಣ ಆಗಮಿಸಿ ಅರಿವು ಜಾಥಾ ಮುಕ್ತಾಯವಾಯಿತು. ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆಯಿಂದ ಇವತ್ತು ಸಿರಿಧಾನ್ಯಗಳ ನಡಿಗೆ ಆರೋಗ್ಯದ ಕಡೆಗೆ ಅನ್ನೋ ಒಂದು ಜಾಥಾ ನಡೀತು. ಇದರಲ್ಲಿ ಮುಂಚೆ ಒಂದು ವಾರ್ಮಪ್ ಎಕ್ಸರ್ಸೈಸ್ ಆಗಿ, ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಿ, ಆ್ಯಂಡ್ ಅದಾದಮೇಲೆ ಒಂದು ನಡಿಗೆ, ಅಂದರೆ ಇಡೀ ಚಿಕ್ಕಬಳ್ಳಾಪುರ ಒಂದು ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀವಿ. ಆ್ಯಂಡ್ ಎಲ್ಲರಿಗೂ ಇವಾಗಿರೋ ಕೆಲಸದ ಒತ್ತಡದಲ್ಲಿ ಐ ಥಿಂಕ್ ಇಂಥ ಒಂದು ಕಾರ್ಯಕ್ರಮಗಳಾದಾಗ ಚೆನ್ನಾಗಿ ಅನಿಸ್ಬೋದು. ಆ್ಯಂಡ್ ಹೆಲ್ತೂ ಅಷ್ಟೇ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಐ ಥಿಂಕ್ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಮೂಡಲಿ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ಎಲ್ಲರಿಗೂ ಹಾಬೀಸ್ ಅನ್ನೋದಿರುತ್ತೆ ಕೆಲವೊಂದು. ನನಗೆ ಪರ್ಸ್ನಲಿ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಬುಕ್ಸ್ ಓದೋದಿರ್ಬೋದು, ಡ್ಯಾನ್ಸ್ ಇರ್ಬೋದು. ಐ ಥಿಂಕ್ ಆಫ್ಟರ್ ವರ್ಕ್ ಅವರ್ಸ್ ಎಲ್ಲರಿಗೂ ಒಂದು ಅವ್ರದ್ದೇ ಆದ ಪರ್ಸ್ನಲ್ ಟೈಮ್ ಅನ್ನೋದಿರುತ್ತೆ. ನಾನು ಹೆಚ್ಚಿಗೆ ಬುಕ್ಸ್ ಓದೋದ್ರಲ್ಲಿ ಮತ್ತು ಡ್ಯಾನ್ಸಲ್ಲಿ ಕಳೀತೀನಿ. ಸೊ ಇಟ್ ವಾಸ್ ಗುಡ್. ಇವತ್ತು ಬೆಳಗ್ಗೆನೇ ಒಂದು ಮ್ಯೂಸಿಕ್ ಇತ್ತು, ಖುಷಿ ಅನ್ನಿಸ್ತು. ನಮ್ಮ ಬದಲಾದ ಜೀವನ ಶೈಲಿಯಿಂದ ಇಂತಹ ಎಷ್ಟೋ ವಿಚಾರಗಳನ್ನ ನಾವು ನಿರ್ಲಕ್ಷ್ಯ ಮಾಡಿ ನಮ್ಮದೇ ಆದ ಹಾದಿಯಲ್ಲಿ ಮುಂದೆ ಸಾಗುತ್ತಿದ್ದೇವೆ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂಬುದು ಈಗಾಗಲೇ ನಮ್ಮಲ್ಲಿ ಕೆಲವರಿಗೆ ಅನುಭವಕ್ಕೆ ಬಂದಿದೆ. ಇನ್ನು ಕೆಲವೊಂದು ಜನರು ತಮ್ಮ ಆಹಾರ ಪದ್ಧತಿಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ತಂದುಕೊಂಡು ಈಗೀಗ ಸಿರಿಧಾನ್ಯಗಳ ಕಡೆಗೆ ಒಲವು ತೋರಿಸುತ್ತಿದ್ದಾರೆ. ನಮ್ಮ ಹಿಂದಿನ ಕಾಲದ ಹಿರಿಯರು ಹೆಚ್ಚಾಗಿ ಬೆಳೆಯುತ್ತಿದ್ದದ್ದು ಮತ್ತು ತಿನ್ನುತ್ತಿದ್ದದ್ದು ಸಿರಿಧಾನ್ಯಗಳನ್ನೇ. ಹಾಗಾಗಿ ಅವರು ಹೆಚ್ಚು ಕಾಲ ಆರೋಗ್ಯದಿಂದ ಬದುಕುತ್ತಿದ್ರು. ಆದರೆ ಈಗ ನಾವೆಲ್ಲರೂ ಫಾಸ್ಟ್ ಫುಡ್ ಮೊರೆ ಹೋಗಿದ್ದು, ಹಾಗಾಗಿ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕೃಷಿ ಇಲಾಖೆ ಸಹಯೋಗದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಪ್ರತಿ ವರ್ಷ ಮಾಡ್ದಂಗೆ ಇವತ್ತು ಸಹ ನಾವು ಸಿರಿಧಾನ್ಯಗಳ ನಡಿಗೆ ಆರೋಗ್ಯದ ಕಡೆಗೆ ಅಂತ ಒಂದು ಈ ಜಾಥಾನ ಹಮ್ಮಿಕೊಂಡಿದ್ದಾವೆ. ಇದರಲ್ಲಿ ಮಹತ್ವ ಏನು ಅಂತಂದರೆ, ಇಂದಿನ ಕಾಲದಿಂದಲೂ ಸಹ ನಮ್ಮ ಹಿರಿಯರು ಸಿರಿಧಾನ್ಯಗಳನ್ನು ಬೆಳೆಸಿ ಒಳ್ಳೆ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದರು. ಈಗ ವಿಶ್ವ ವೇಗವಾಗಿ ಓಡ್ತಿದೆ. ಸೊ ಅದರಲ್ಲಿ ನಾವು ಈ ಜಂಕ್ ಫುಡ್ಗೆಲ್ಲ ಎಲ್ಲರೂ ಅಡಾಪ್ಟ್ ಆಗಿಬಿಟ್ಟಿದ್ದೀವಿ. ಅದರಿಂದ ನಾವು ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ತಿಳಿಸಲು ಈ ಒಂದು ವಾಕಥಾನನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೆಲ್ಲ ಭಾಗವಹಿಸಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ. ನಾವು ಮತ್ತು ಜಂಟಿ ಕೃಷಿ ನಿರ್ದೇಶಕರು, ಉಪನಿರ್ದೇಶಕರು, ಕೃಷಿ ಇಲಾಖೆ ಎಲ್ಲರೂ ಸಹ ಭಾಗವಹಿಸಿದ್ದೀವಿ. ಗೋವಿಂದ್ರ ಅವರಿದ್ದಾರೆ, ಎಲ್ಲ ತಹಸೀಲ್ದಾರ್ ಅವರಿದ್ದಾರೆ. ಸೊ ಮತ್ತು ತಮ್ಮ ಸಪೋರ್ಟಿಂದನೂ ಸಹ ಹೆಚ್ಚು ಇದರ ಬಗ್ಗೆ ಪ್ರಸಾರ ಆಗಬೇಕು, ಎಲ್ಲರಿಗೂ ಇದರ ಮಹತ್ವ
ನೀಡಬೇಕು ಅಂತ ತಮ್ಮಲ್ಲಿ ಕೋರ್ತಿದ್ದೇನೆ. ನಾವು ಸರ್ ಎಂ ವಿ ಕ್ರೀಡಾಂಗಣದಿಂದ ಸ್ಟಾರ್ಟ್ ಮಾಡಿ ನಾವು ಬಜಾರ್ ರಸ್ತೆಯಲ್ಲಿ ಬಂದು ಮತ್ತು ಗಂಗಮ್ಮಗುಡಿ ರಸ್ತೆಯಲ್ಲಿ ಬಂದು ಕೋರ್ಟ್ ಮುಂಭಾಗದಿಂದ ಬಂದು ಶಿಡ್ಲಘಟ್ಟ ಸರ್ಕಲ್ಲು ಮತ್ತು ನಾವು ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಹೋಗಿ ಸೇರುವಂಥದ್ದು. ಸುಮಾರು 4.5 ರಿಂದ 5 ಕಿಲೋಮೀಟರ್ ಈ ಜಾಥಾ ಆಗುತ್ತೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸೇರಿದಂತೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ವ್ಯಾಯಾಮ ಹಾಗೂ ಕನ್ನಡ ಚಲನಚಿತ್ರದ ಹಾಡುಗಳಿಗೆ ಸ್ಟೆಪ್ ಹಾಕಿ ಮಸ್ತ್ ಎಂಜಾಯ್ ಮಾಡಿದ್ರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.